ಲಕ್ಕುಂಡಿ ಅಂದ್ರೆ ನೋಡ್ರಿ ಯಾವತ್ತಿಗೆ ಇದು ಕ್ವಾಟಿ ದೊಡ್ಡದ ಇರ್ತಾರೆ ಸರ್. ನಾವು ಸಣ್ಣರಿದ್ದಾಗ ಗತ್ತಿತ್ತ ಬಿದ್ಕೊಂತ ಬಂದಲ್ಲಿ ನಿಂತ ಇದ್ರಿ. ಆಮೇಲೆ ಈ ಬಾವಿ ಎಲ್ಲ ಜಳಕ ಮಾಡ್ತಿದ್ರು ನಾವು ಸಣ್ಣದಿದ್ದ ಸರ್. ಇದು ಅಲ್ಲಿದ್ದ ಜಿಗಿತಿದ್ವಿ, ಸುರುಗ್ತಿದ್ವಿ. ಮತ್ತು ಆಮೇಲೆ ಆ ಕಡೆ ಸದ್ರು ಗಾಂಧಿ ಸೇತಿದ್ರಿ ಆ ಕಡೆ ಕುಂತ್ಕೊಂಡು. ಅವ್ರು ಇರೋ ಮಟ್ಟ ಅಲ್ಲಿ ಏನೂ ದೈಕೆ ಆಗ್ತಿದ್ದಿಲ್ಲ ರೀ. ಯಾವ ಹುಡುಗರಿಗೆ ಏನೋ ದೈಕೆ ಆಗಿಲ್ಲ ರೀ. ಭಾಳ ಶಿಸ್ತು ಚಂದ ಇಸಾಡ್ ಹೋಗ್ತಿದ್ವಿ ರೀ. ಮತ್ತು ಅವ್ರು ಸಿದ್ದರು ಸಾಮಾಡಿ ನಾವು ಹೋಗ್ತಿದ್ವಿ ರೀ. ಅವ್ರು ಅಂತೆಕಿದ್ದು ಪೇಪರ್ ಮಂಟ ಏನಾರು ದಾಣಿ ಚುಮ್ಮರಿ ಅಂತ ಕೊಡೋರಿ ಅವರು. ಹಂಗೆ ದೂರಿನ ಬೇಗ ನಡಿ ಏನಾರು ಅವ್ರು ನಮ್ಸು ಮಾಡಿ ಹೋಗ್ತಿದ್ವಿ ರೀ. ಇತ್ತಿತ್ತಾಗ ಮತ್ತು ನಾವು ದೊಡ್ಡರಾಗಿಂದು ರೀ. ದೊಡ್ಡರಾಗಿ ಮತ್ತು ಮಳೆಕ ಕುರಿ ಕಾಯಕ ಅದಕ್ಕೆ ಹೋಗ್ತಿದ್ವಿ ಸರ. ಬರ್ತಿದ್ದಿಲ್ಲ ರೀ ಅವಾಗ. ಈಗ ಮತ್ತಾಗ ಯಾವಾಗಾರು ಒಂದಿನ ಬಂದಿವಪ್ಪ ಅಂದ್ರೆ ಬಾವಿಗೆ ಬಂದು ಇಸಾಡಿ ನಮ್ಮ ಈರ್ಬದ್ ದೇವಸ್ಥಾನಕ್ಕೆ ರೀ ನಮಸ್ಕಾರ ಮಾಡಿ ಇಲ್ಲೇ ಹಿಂಗೆ ಹೋಗ್ಬಿಡ್ತಿದ್ವಿ. ಇದು 7 ಅಡಿ ತೆಗ್ದಾರ ಸರ. ಇನ್ನೂ 7 ಅಡಿ ಹೋಗ್ಬೇಕು ಸರ್ ಒಳಗದು. ಅಂದ್ರೆ ಅವಾಗ ಇದು ಕಲೆ ಹೊತ್ತತ್ ನೋಡ್ರಿ ಸರ್. ಇದು ಕಲೆಯವ್ರಿ. ಆಮೇಲೆ ಮೆಟ್ಗಟ್ಟಿ ಹತ್ತವ್ರಿ ಅಂತ ಒಂದು ಊರಿಗೆ ಗುಡಿ ಒಳಗೆ ಸುತ್ತಾರ್ದರೆ ಬಾವಿಗೆ. ಇದಕ್ಕಂದ್ರೆ ಏಕ ಪಟಂಗ ಅದಾವ್ರಿ ಅವು ಏನ್ರಿ. ಹಿಂದಕ್ಕಾರ ರಾಜ್ಯರೇ ಇಲ್ಲಿ ಗುಡಿಗೆ ಬರೋಕೆ ಹೋಗೋಕೆ. ಆಮೇಲೆ ಇಲ್ಲಿ ಕುಂತ್ಕೊಂಡು ಆ ಗುಡಿಲಿಂದ ಆ ಗುಡಿಗೆ ಬಾವಿ ಅದಾವ್ರಿ, ಮೆಟ್ಗಟ್ಟಿ ಅದಾವ್ರಿ. ಇಳಿಯೋದು ಹತ್ತೋದು ನಾವು ಮನೆ ಒಳಗೆ ಯಾಕೆ ಹೋಗ್ತಾರಲ್ರಿ ಬೆಳಗ್ಗೆ ನೌಕರಿ ಮಂದಿ. ಆ ಥರ ಇಲ್ಲೇ ಇದನ್ನು ಮಾಡ್ತಿರ್ತಾರೆ ಅವ್ರು. ಬಾವಿಗೆ ನೀರು ಜಳಕಕ್ಕೆ ಪೂಜೆಗೆ ಬೆಳಗ್ಗೆ ಒಂದು ಜಾವು, ಸಂಜೆ ಮುಂದೆ ಒಂದು ಜಾವು. ಅವ್ರ ಪೂಜೆ ಪುನಸ್ಕಾರ ಮತ್ತು ರಾಜರು ಇರೋದಲ್ರಿ. ಹಂಗಾಗಿ ಹೇಳ್ತಿದ್ರು ಸರ್. ಅವಾಗ ಇತ್ತಲ್ರಿ ಸರ್. ಅದು ಎಲ್ಲ ಪಾಟಿನಿಗೆ ದೊಡ್ಡ ಇದ್ದರು ಬೇಕಾ ಹೋಗೋದು ಇಳಿಯೋದು ಆಗ್ತಿದ್ವಲ್ರಿ. ನಮ್ಮಪ್ಪ ನಮ್ಮವ್ರು ಹುಡುಕ್ತಿದ್ರಿ ನಮ್ಮನ್ನ. ಬರ್ರಿ ಇಲ್ಲಿ ಎಲ್ಲ ಇಷ್ಟಾಡಬೇಡ್ರಿ, ಇಲ್ಲೇ ಕುದುರೆ ಕಾಲು ಅದಾವು. ಆಮೇಲೆ ಇದಂತಾರ ನೀರು ಸುಳಿ ಸುತ್ತಂತಲ್ರಿ. ಆ ಥರ ಅದಾವ್ರಿ. ಇಲ್ಲಿ ಇಷ್ಟಾಡ್ಬಾರ್ದು ಯಪ್ಪ ಅದು ಹುಡ್ಕೊಂತ ಒಳಗೆ ತೊಗೊಂಡು ಹೋಗುತ್ತಂತ ಎದುರ್ಸ್ರಿ ನಮ್ಮನ್ನವ್ರು. ಹಾಗಾಗಿ ಇಲ್ಲೇ ಸಿದ್ಧರು ಇರ್ತಿದ್ರಲ್ರಿ. ಅವ್ರು ಸಿದ್ಧರು ಬಂದು ಅಲ್ಲಿ ಗಾಂಧಿ ಸೇದಕ ನೀರು ತುಂಬಿಕೊಂಡು ಅಲ್ಲಿ ಸ್ನಾನ ಮಾಡಿ ಆ ನೀರಿಂದ ಏನಾರು ಅವ್ರ ದೋಸ್ತ ಇಲ್ಲಿ ಮಕ್ಳಿಗೆ ಏನೋ ಆಗ್ಬಾರ್ದಪ್ಪ ಅಂತ ಏನೋ ಮಾಡ್ತಿದ್ರಿ ಸರ್ ಅವರು. ಆ ಪ್ರಕಾರ ಅಲ್ಲೇ ಇಷ್ಟಾಡಿ ನಾವು ಆರಾಮ್ ಶಿಸ್ತಿಲ್ಲೇ ಮನೆಗೆ ಹೋಗ್ತಿದ್ವಿ ರೀ ಸರ್. ಏನು ಹಾಕಿದ್ದಿಲ್ಲ ರೀ. ಈ ಸಿದ್ಧರು ಯಾರೂ ಇಲ್ರಿ ಅವರು ಎಲ್ಲರೂ. ಮತ್ತು ಅವ್ರವ್ರು ಎಲ್ಲೆಲ್ಲಿ ಅದಾರೇನು ಗೊತ್ತಿಲ್ಲ ರೀ ಸರ್ ಅವ್ರಿಗೆ. ಅವಲ್ಲಿದ್ದ ಒಂದು ವರ್ಷ 1-2 ಆಗ ಚಲೋ ಇರ್ತವ್ರಿ ಇಲ್ಲಿ. ಅದು ಹನುಮಂತ ದೇವ್ರಿಂದ ವಿಶೇಷ ನೋಡ್ರಿ ಸರ್. ಅಲ್ಲೇ ಮತ್ತು ಊರಿದ್ದಲ್ಲಿ ಹನುಮಪ್ಪ ಇರಬೇಕಲ್ರಿ ಸರ್ ಅವರು. ಅಲ್ಲೇ ತಗೋಗಿ ಮತ್ತು ಜಳಕ ಮಾಡಿ ಎಲ್ಲ ನಮಸ್ಕಾರ ಮಾಡಿ ಹೋಗ್ತಪ್ಪ ಅಂದ್ರೆ ಒಳ್ಳೇದಾಗ್ತಿರ್ತೈತಿ ರೀ. ಒಂದೊಂದು ಹುಡುಗರು ಹಾಗೆ ಬರ್ತಿರ್ತವ್ರಿ. ಹಾಗೆ ಹಂಗೆ ಕಳಿತಿರ್ತದೆ ಹಬ್ಬದ ಭಾಷೆ ಇರ್ತಿರ್ತವ್ರಿ. ಅದು ಏನಾರ ಅದಕ್ಕೆ ಅವ್ರ ಮರಣ ಅದಕ್ಕೆ ಬಂದೈತಿ ಏನೋ ಗೊತ್ತಿಲ್ಲ ಸರ್. ಒಗಿದು ಮುಣಿಗಿದು ಸೇಮ್ ಹೋಗ್ಬಿಡ್ತವ್ರಿ, ನೀರಾಗ ಹೋಗ್ಬಿಡ್ತವ್ರಿ ಸರ್. ಉಂಡ್ರಿ ಸರ. ಹಿಂದಿನ ಕಾಲಿದ್ದಾನೆ ಇದು ಪುರ್ವಂತರು ಈಗಿನ ಹೈಕೊಂಡು ಪುರ್ವಂತ ಹೇಳ್ಕೊಂತನ ಬಂದಾರ ಸರ್. ಇದು ಮೊದ್ಲಾಗಿದ್ದಾನೆ ಬಂದ ಸರ್. ಇದು ನಿಧಿ ಐತಿ ಅಂತಾರೆ ಸರ. ಆದ್ರೆ ನಮ್ಗೆ ಗೊತ್ತಿಲ್ಲ ರೀ ಯಾವ ಕಡೆ ಐತಿ ಅಂತ ಹೇಳ್ಬೇಕು ಸರ್. ಅದು ಒಟ್ಟು ಐತಿ ಸರ್. ಗುಡಿ ಇದ್ದಲ್ಲಿ ಐತ್ರಿ, ಎಲ್ಲ ಕಡೆಗೆ ಐತ್ರಿ ಸರ್ ಅದು. ಐತ್ರಿ. ಇದು ಭಾಳ ದಿನದ ಐತ್ರಿ ಇದು ಸರ್. ಇದು ನಿನ್ಮಳಿ ಒಂದು ಸುಳ್ದೈತ್ರಿ. ಆಮೇಲೆ ಬಂಗಾರ ಮಳಿ ಸುಳ್ದೈತ್ರಿ. ಆಮೇಲೆ ಬಂಗಾರ ಮಳಿ ಸುಳಿದು ಈ ಕಟ್ಟು ಬೆಂಕಿ ಮಳಿ ಸುಳ್ದೈತಿ ಸರ್. ಆ ಸುರದಿಂದ ಬೇಕಾದವ್ರು ತುಂಬಿ ಇಟ್ಕೊಂಡ್ರಿ ಸರ್ ಒಳಗೆ. ಒಂದು ಕಡೆ ಮುಚ್ಚಿಟ್ಟಿದ್ದು ಮುಡ್ಕ ಉಳ್ದವು ಸರ್. ಅವು ಮ್ಯಾಗಿಟ್ಟಿದ್ದು ಮ್ಯಾಗಿಲು ಸುಟ್ಟು ಹೋಗ್ಬಿಡುತ್ತೆ ಸರ್. ಹಾಗಾಗಿ ಅವತ್ತಿನ ಕಾಲದಾಗ ಸ್ವಲ್ಪ ಆಯ್ತು ಸರ್. ಆಗಿತ್ತು ಸರ್. ಆಗಿತ್ತು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.